ಹಾಯ್ ಹಲೋ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇದು ಕಳೆದ ವಾರ ತೆಗೆದಂತಹ ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಅಂದ್ರೆ ಕಳೆದ ವಾರ ನಾವು ಡಿನ್ನರಿಗೆ ಇಲ್ಲಿ ಪಕ್ಕದಲ್ಲಿರುವಂತಹ ಒಂದು ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗಿದ್ದೆವು. ಅಲ್ಲಿ ಯಾವೆಲ್ಲ ಬಗೆಯ ಫುಡ್ ಸಿಗ್ತದೆ ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಕೇಳಿದ್ರಲ್ಲ ಏನೆಲ್ಲ ಜೀವಿಗಳ ಸೌಂಡ್ ಎಲ್ಲ ಕೇಳ್ತಾ ಇದೆ. ಅಲ್ಲಿ ಕಾಣ್ತಾ ಇರುವುದು ಮೈದಾನ. ಆಮೇಲೆ ಇಲ್ಲಿ ಜಪಾನೀಸ್ನವರು ಅವರ ಡಿನ್ನರ್ ಅನ್ನು ಬೇಗನೆ ಮುಗಿಸಿರ್ತಾರೆ. ಅಂದ್ರೆ 6:30 7 ಒಳಗಡೆ ಮುಗಿಸ್ತಾರೆ. ಹಾಗಾಗಿ ಯಾರನ್ನು ಸಹ ಹೊರಗಡೆ ಕಾಣಿಸ್ತಾ ಇಲ್ಲ. ಅಲ್ಲಿ ದೂರದಲ್ಲಿ ಕಾಣ್ತಾ ಇರುವುದು ಅಪಾರ್ಟ್ಮೆಂಟ್ಗಳು. ಆಮೇಲೆ ಇವತ್ತು ನಾವು ಹೋಗ್ತಾ ಇರುವಂತದ್ದು ಇಂಡಿಯನ್ ರೆಸ್ಟೋರೆಂಟಿಗೆ. ಇಚಿಗೋ ಅಂತ ಹೇಳುದು ರೆಸ್ಟೋರೆಂಟ್ನ ಹೆಸರು. ಇದು ಇಂಡಿಯನ್ ರೆಸ್ಟೋರೆಂಟ್ ಅಂತ ಹೇಳಿದ್ರು ಸಹ ಇಲ್ಲಿ ವರ್ಕ್ ಮಾಡುವವರು ಆಮೇಲೆ ಇದನ್ನು ನಡೆಸಿ ಬರ್ತಾ ಇರುವವರು ಅವರೆಲ್ಲ ನೇಪಾಳದವರು. ಆಮೇಲೆ ಇಲ್ಲಿ ತುಂಬಾ ಜಪನೀಸ್ನವರು ಕೂಡ ಬರ್ತಾರೆ ಡಿನ್ನರ್ ಮಾಡ್ಲಿಕ್ಕೆ. ಮತ್ತೆ ಅಲ್ಲಿ ಗ್ರೀನ್ ಕಲರ್ ಬೋರ್ಡ್ ಕಾಣ್ತಾ ಇರೋದು ಫ್ಯಾಮಿಲಿ ಮಾರ್ಟ್. ಅದು 24 ಗಂಟೆ ಓಪನ್ ಇರ್ತದೆ. ಅಗತ್ಯ ಇರುವಂತ ಎಲ್ಲಾ ಐಟಮ್ಸ್ ಅಲ್ಲಿ ಸಿಗ್ತದೆ. ಈಗ ನಾವು ಇಂಡಿಯನ್ ರೆಸ್ಟೋರೆಂಟ್ಗೆ ಬಂದು ತಲುಪಿದ್ದೇವೆ. ಇಲ್ಲಿ ಬೋರ್ಡ್ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ, ಬರ್ದಿದೆ ಇಂಡಿಯನ್ ರೆಸ್ಟೋರೆಂಟ್ ಅಂತ ಹೇಳಿ. ಈಗ ನಾವು ಒಳಗಡೆ ಹೋಗ್ತಾ ಇದ್ದೇವೆ. ಅವರು ವೆಲ್ಕಮ್ ಮಾಡ್ತಾ ಇದ್ದಾರೆ. ಇವತ್ತು ಕಸ್ಟಮರ್ಸ್ ತುಂಬಾ ಕಡಿಮೆ ಇದ್ದಾರೆ. ನೋಡಿ ಅಲ್ಲಿ ಭಾರತದ ಬಾವುಟ ಇದೆ, ಹಾಗೇನೆ ನೇಪಾಳದ ಬಾವುಟ ಸಹ ಒಂದು ಸೈಡ್ ಅಲ್ಲಿ ಇದೆ. ಮತ್ತೆ ಇಲ್ಲಿ ಮೆನುವಿನಲ್ಲಿ ಇಂಗ್ಲಿಷ್ ಅಲ್ಲಿ ಮತ್ತು ಜಾಪನೀಸ್ ನಲ್ಲಿ ಬರ್ದಿದೆ. ಮತ್ತೆ ಇಲ್ಲಿ ವೆಜ್ ಐಟಮ್ಸ್ ಸಿಗುದು ಸ್ವಲ್ಪ ಕಡಿಮೆ. ವೆಜ್ ಅಲ್ಲಿ ಚೋಳೆ ಭಟೂರೆ, ಆಮೇಲೆ ಪೂರಿ ಸೆಟ್, ಆಮೇಲೆ ಇದು ನಾನ್, ಹಾಗೇನೆ ಮೊಮೋಸ್, ಮತ್ತೆ ಪಿಜ್ಜಾ ಅದೆಲ್ಲ ಬರ್ತದೆ. ಮತ್ತೆ ನಾನ್ ವೆಜ್ ತುಂಬಾ ಬಗೆ ಇದೆ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಆಮೇಲೆ ಚಿಕನ್ ಫ್ರೈಡ್ ರೈಸ್, ಚಿಕನ್ ಕರಿ, ಮಟನ್ ಕರಿ, ಆಮೇಲೆ ಸೀಖ್ ಕಬಾಬ್ ಇದೆ, ಇದು ಒಳ್ಳೇದಿದೆ ಸೀಖ್ ಕಬಾಬ್. ಆಮೇಲೆ ಚಿಕನ್ ಟಿಕ್ಕಾ ಇದೆ, ತಂದೂರಿ ಚಿಕನ್ ಇದೆ, ಹಾಗೇನೆ ಎಗ್ ಫ್ರೈಡ್ ರೈಸ್ ಇದೆ, ಆಮೇಲೆ ಚಿಲ್ಲಿ ಚಿಕನ್ ಇದೆ. ಆಮೇಲೆ ಸ್ಟಾರ್ಟರ್ ಆಗಿ ಮಶ್ರೂಮ್ ಫ್ರೈ ಇದೆ, ಒನಿಯನ್ ಪಕೋಡ ಇದೆ, ಚಿಕನ್ ಪಕೋಡ ಇದೆ, ಎಗ್ ಬುರ್ಜಿ ಇದೆ, ಹಾಗೇನೆ ಫಿಶ್ ಪಕೋಡ ಸಹ ಇದೆ, ಪೀನಟ್ ಮಸಾಲ ಇದೆ, ಆಮೇಲೆ ಶ್ರಿಂಪ್ ಫ್ರೈ ಇದೆ. ಹಾಗೆ ಮತ್ತೆ ಬೇರೆ ಬೇರೆ ಬಗೆಯ ಜ್ಯೂಸ್ ಐಟಮ್ಸ್ ಸಹ ಇದೆ. ನಾವು ಮೊದ್ಲಿಗೆ ಇದು ಚಿಕನ್ ಸೂಪ್ ಅನ್ನು ಆರ್ಡರ್ ಮಾಡಿದೆವು, ತುಂಬಾ ಚೆನ್ನಾಗಿತ್ತು ಚಿಕನ್ ಸೂಪ್. ಹಾಗೇನೆ ನೆಕ್ಸ್ಟ್ ನಾವು ತಂದೂರಿ ಚಿಕನ್ ಅನ್ನು ಆರ್ಡರ್ ಮಾಡಿದೆವು, ಅದು ಸಹ ಚೆನ್ನಾಗಿತ್ತು. ಹಾಗೇನೆ ಸ್ಟಾರ್ಟರ್ ಆಗಿ ಚಿಕನ್ ಪಕೋಡವನ್ನು ಸಹ ಆರ್ಡರ್ ಮಾಡಿದ್ದೆವು. ಮತ್ತೆ ನಾವು ಹೊರಗಡೆ ಹೋಗಿ ತಿನ್ನೋದು ಕಡಿಮೆ, ಯಾವಾಗಾದ್ರೂ ಒಮ್ಮೆ ತಿನ್ಬೇಕು ಅಂತ ಅನಿಸುವಾಗ ಹೋಗಿ ತಿನ್ನೋದಷ್ಟೇ. ನೆಕ್ಸ್ಟ್ ನಾವು ಆರ್ಡರ್ ಮಾಡಿದ್ದು ಚೋಳೆ ಭಟೂರೆ, ಅದು ಸಹ ಚೆನ್ನಾಗಿತ್ತು. ಮತ್ತೆ ಜ್ಯೂಸ್ ಅದರಲ್ಲಿ ಬರ್ತದೆ. ಹಾಗೆ ನಾವು ಡಿನ್ನರ್ ಮುಗಿಸಿ ಅಲ್ಲಿಂದ ಹೊರಟೆವು. ಇದೊಂದು ಚಿಕ್ಕ ಫುಡ್ ವ್ಲಾಗ್. ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇದ್ದೇನೆ. ಇನ್ನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದ ಮೂಲಕ ಸಿಗೋಣ. ಎಲ್ಲರಿಗೂ ಬಾಯ್.